ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಫೆಬ್ರವರಿ. ಮಕರ ರಾಶಿಯವರೇ, ನಿಮ್ಮ ವೃತ್ತಿ ಜೀವನದಲ್ಲಿ ಮಹಾಸ್ಫೋಟ. ಈ ಫೆಬ್ರವರಿ 6, 7, 8ರ ಮಹಾನ್ ಭವಿಷ್ಯವಾಣಿ. ಸಿಂಹವು ಬೇಟೆಯಾಡುವ ಮೊದಲು ಒಂದೆರಡು ಹೆಜ್ಜೆ ಹಿಂದೆ ಸರಿಯುತ್ತೆ. ಏಕೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಏಕೆಂದರೆ ಅದು ದೀರ್ಘವಾದ ಮತ್ತು ಎತ್ತರದ ಜಿಗಿತವನ್ನು ಮಾಡಬೇಕಾಗುತ್ತೆ. ಈ ಕಳೆದ ಕೆಲವು ಸಮಯದಿಂದ ನಿಮ್ಮ ವೃತ್ತಿ ಜೀವನವು ಸ್ತಬ್ಧವಾಗಿದೆ ಎಂದು ನಿಮಗೆ ಅನಿಸುತ್ತಿದ್ದರೆ, ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಬೇರೆಯವರು ಅನುಭವಿಸುತ್ತಿದ್ದಾರೆ ಎಂದು ನೀವು ನೊಂದಿದ್ದರೆ, ಅಥವಾ ಶನಿದೇವರ 7ನೇ ಶನಿಯ ಪ್ರಭಾವದಿಂದ ನೀವು ಸಂಪೂರ್ಣವಾಗಿ ದಣಿದಿದ್ದರೆ, ಈಗ ಸ್ವಲ್ಪ ನಿಂತು ನಿರಾಳರಾಗಿ. ಏಕೆಂದರೆ ನಿಮಗೆ ಈ ಫೆಬ್ರವರಿ 6, 7, 8ರಂದು ಈ ಬ್ರಹ್ಮಾಂಡವು ನಿಮಗಾಗಿ ಕಳೆದ 30 ವರ್ಷಗಳಲ್ಲಿ ಸಂಭವಿಸಿದ ಅದ್ಭುತವೊಂದನ್ನು ರೂಪಿಸುತ್ತಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಈ ಶನಿ ದೇವನು ಈಗ ನಿಮ್ಮ ರಾಶಿಯಿಂದ ನಿರ್ಗಮಿಸಿ ಈ 3ನೇ ಮನೆಯಾದ ಮೀನ ರಾಶಿಯಲ್ಲಿ ವಿರಾಜಮಾನರಾಗಿದ್ದಾರೆ. ಈ 3 ದಿನಗಳಲ್ಲಿ ಚಂದ್ರನ ಸ್ಥಿತಿಯು ಹೇಗಿದೆ ಎಂದರೆ, ಅದು ನೇರವಾಗಿ ನಿಮ್ಮ ಭಾಗ್ಯ ಮತ್ತು ಕರ್ಮದ ನಕ್ಷತ್ರಗಳನ್ನು ಜೋಡಿಸುತ್ತೆ. ಮಕರ ರಾಶಿಯವರೇ, ಸಿದ್ಧರಾಗಿರಿ. ಏಕೆಂದರೆ ಈಗ ನಿಮ್ಮ ಸಂಘಟಿತ ಹೋರಾಟದ ದಿನಗಳು ಕೊನೆಗೊಂಡಿವೆ ಮತ್ತು ಯಶಸ್ಸಿನ ಮಹಾಸ್ಫೋಟದ ಆರಂಭವಾಗಲಿದೆ. ಈ ಮಾಹಿತಿಯನ್ನು ನೀವು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಏಕೆಂದರೆ ಈ ದಿನಗಳಲ್ಲಿ ಗೋಚರಿಸುವ ಈ ಸಂಕೇತಗಳನ್ನು ನೀವು ತಪ್ಪಿಸಿಕೊಂಡರೆ ಬಹುಶಃ ಮುಂದಿನ ಹಲವು ವರ್ಷಗಳವರೆಗೆ ಇಂತಹ ಒಂದು ಸುವರ್ಣ ಅವಕಾಶ ನಿಮಗೆ ಸಿಗಲ್ಲ. ಈ ವಿವರಣೆಯಲ್ಲಿ ಕೊನೆಯಲ್ಲಿ ನಾನು ನಿಮಗೆ ಒಂದು ರಹಸ್ಯ ಪರಿಹಾರವನ್ನು ತಿಳಿಸಿಕೊಡ್ತೀನಿ. ಅದನ್ನು ಮಾಡುವುದರಿಂದ ಈ 3 ದಿನಗಳ ಲಾಭವು ನಿಮಗೆ 10 ಪಟ್ಟು ಸಿಗಲಿದೆ. ಈ 3 ದಿನಗಳು ಏಕೆ ಇಷ್ಟೊಂದು ವಿಶೇಷ ಎಂಬುದನ್ನು ನಾವು ಈಗ ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ರಾಶ್ಯಾಧಿಪತಿ ಶನಿ ಭಗವಾನರು ಈಗ ಮೀನರಾಶಿಯಲ್ಲಿ ಇರೋದು. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 3ನೇ ಮನೆಯಲ್ಲಿರುವ ಶನಿಯು ವ್ಯಕ್ತಿಯನ್ನು ಅಪರಾಜಿತನನ್ನಾಗಿ ಮಾಡುತ್ತೆ. ಈಗ ನೀವು ಯಾವುದಕ್ಕೂ ಹೆದರೋದೇ ಇಲ್ಲ, ಬದಲಾಗಿ ಹೋರಾಡುತ್ತೀರಿ. ಈ ಫೆಬ್ರವರಿ 6, 7, 8ರಂದು ಚಂದ್ರನು ಕನ್ಯಾ ಮತ್ತು ಈ ತುಲಾ ರಾಶಿಯ ಮೂಲಕ ಸಂಚರಿಸುತ್ತಾನೆ. ಇದರರ್ಥ ಚಂದ್ರನು ನಿಮ್ಮ ರಾಶಿಯಿಂದ 9ನೇ ಮನೆ ಅಂದರೆ ಭಾಗ್ಯಸ್ಥಾನ ಮತ್ತು 10ನೇ ಮನೆ ಅಂದರೆ ಈ ಕರ್ಮಸ್ಥಾನವನ್ನು ಸಕ್ರಿಯಗೊಳಿಸಿದ್ದಾನೆ ಅಂತ. ಈ ಭಾಗ್ಯ ಮತ್ತು ಕರ್ಮಗಳು ಒಂದಾದಾಗ ಮಾತ್ರ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಾಧ್ಯವಾಗುತ್ತೆ. ಈ ಫೆಬ್ರವರಿ ಅಂದರೆ ರಣತಂತ್ರದ ಉದಯ. ಮಕರ ರಾಶಿಯವರೇ, ಈಗ ನಿಮ್ಮ ವೃತ್ತಿ ಜೀವನದ ಸಂಪೂರ್ಣ ದಿಕ್ಕು ಮತ್ತು ದೆಸೆಯನ್ನು ಬದಲಾಯಿಸುವ ಈ ದಿನದ ಬಗ್ಗೆ ನಾವು ಮಾತನಾಡೋಣ. ಇದನ್ನು ನಾನು ಈ ರಣತಂತ್ರದ ಉದಯ ಎಂದು ಕರಿತೀನಿ. ಏಕೆಂದರೆ ಈ ದಿನ ಜ್ಯೋತಿಷ್ಯದ ಆಳದಲ್ಲಿ ಒಂದು ಅದ್ಭುತ ಸಂಯೋಗವು ರೂಪುಗೊಳ್ಳುತ್ತಿದೆ. ಚಂದ್ರನು ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ. ಕನ್ಯಾ ರಾಶಿಯ ಚಂದ್ರ ಮತ್ತು ಮೀನ ರಾಶಿಯ ತೃತೀಯ ಭಾವದಲ್ಲಿ ಶನಿಯ ಒಂದು ಸಂಯೋಜನೆಯು ಬುದ್ಧಿವಂತಿಕೆ ಮತ್ತು ಪರಾಕ್ರಮದ ಸಂಗಮವಾಗಿದೆ. ನೀವು ಸಾಮಾನ್ಯವಾಗಿ ತುಂಬಾ ಈ ಕಠಿಣ ಪರಿಶ್ರಮ ಅನ್ನೋದು ಪಡುತ್ತೀರಿ, ಆದರೆ ಸರಿಯಾದ ದಿಕ್ಕು ಸಿಗದ ಕಾರಣ ಆ ಪರಿಶ್ರಮವು ಕೆಲವೊಮ್ಮೆ ವ್ಯರ್ಥವಾಗುತ್ತೆ. ಆದರೆ ಫೆಬ್ರವರಿ ಇಲ್ಲಿ 6 ಅಂತಹ ದಿನವಾಗಿದೆ. ಅದು ನಿಮ್ಮ ಬುದ್ಧಿವಂತಿಕೆಯು ಅತ್ಯಂತ ತೀಕ್ಷ್ಣವಾಗಿದೆ. ನೀವು ಕೇವಲ ಕೆಲಸ ಮಾಡುವುದಿಲ್ಲ, ಬದಲಾಗಿ ಆ ಕೆಲಸದಲ್ಲಿ ಜಯ ಸಾಧಿಸುವುದು ಹೇಗೆ ಎಂಬ ರಣತಂತ್ರವನ್ನು ರೂಪಿಸುತ್ತೀರಿ. ನೀವು ಉದ್ಯೋಗದಲ್ಲಿದ್ದರೆ ಈ ದಿನ ಕೇವಲ ಈ ಕಡಿತಗಳನ್ನು ವಿಲೇವಾರಿ ಮಾಡುವುದಕ್ಕೆ ಸೀಮಿತವಾಗಿ ನೀವು ಇರಬೇಕು. ಬದಲಾಗಿ ನಿಮ್ಮ ಮುಂದಿನ 6 ತಿಂಗಳು ಗುರಿಯನ್ನು ನಿರ್ಧರಿಸಿ ನಿಮ್ಮ ಮೇಲಾಧಿಕಾರಿಗಳಿಗೆ ಹೊಸ ಆಲೋಚನೆಗಳನ್ನು ತಿಳಿಸಲು
ಇದು ಅತ್ಯಂತ ಸೂಕ್ತ ಸಮಯ. ನಿಮ್ಮ ಪ್ರಸ್ತುತಿಯಲ್ಲಿರುವ ಸೂಕ್ಷ್ಮತೆಯನ್ನು ಕಂಡು ದೊಡ್ಡ ಅಧಿಕಾರಿಗಳೇ ಬೆರಗಾಗ್ತಾರೆ. ಕಚೇರಿಯ ರಾಜಕೀಯದಿಂದ ನಿಮ್ಮ ಮೇಲೆ ಏರುತ್ತಾರೆ. ನೀವು ನಿಮ್ಮ ಮೌನವು ನಿಮ್ಮ ವಿರೋಧಿಗಳಿಗೆ ಈ ತಕ್ಕ ಉತ್ತರ ನೀಡಲಿದೆ. ಈ ವಿದೇಶಿ ಅವಕಾಶಗಳಿಗಾಗಿ ಕಾಯುತ್ತಿರುವವರಿಗೆ, ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಅಥವಾ ಈ ವಿದೇಶಿ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಇಂದು ದೊಡ್ಡ ಒಂದು ಇಮೇಲ್ ಅಥವಾ ಕರೆ ಬರುವ ಸಾಧ್ಯತೆ ಕೂಡ ಇದೆ. ಇದು ನಿಮ್ಮ ವೃತ್ತಿ ಜೀವನವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಬಹುದು. ವ್ಯಾಪಾರಸ್ಥರಿಗೆ ಫೆಬ್ರವರಿ 6ರಂದು ವಿಸ್ತರಣೆಯ ದಿನವಾಗಿದೆ. ಹೊಸ ಪಾಲುದಾರಿಕೆಗಾಗಿ ನೀವು ಹಮ್ಮಿಕೊಂಡ ಸಭೆಗಳು ಯಶಸ್ವಿಯಾಗುತ್ತವೆ. ಆದರೆ ಶನಿಯು ಮೀನರಾಶಿಯಲ್ಲಿ ಇರುವುದರಿಂದ ಈ ಕಾಗದ ಪತ್ರಗಳ ವ್ಯವಹಾರದಲ್ಲಿ ಎಚ್ಚರವಿರಲಿ. ಮಾರುಕಟ್ಟೆಯ ಈ ನಾಡಿ ಮಿಡಿತವನ್ನು ನೀವು ಇಂದು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ಹೂಡಿಕೆ ಮಾಡುವ ಮೊದಲು ಸರಿಯಾದ ಯೋಜನೆ ರೂಪಿಸಿ. ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನತೆಗೆ ಈ ದಿನವು ಈ ವೇಕ್ ಆಫ್ ಕಾಲ್ ಇದ್ದಂತೆ. ಏಕಾಗ್ರತೆಯು ನಿಮ್ಮನ್ನು ಕಾಪಾಡುತ್ತೆ. ಕಠಿಣ ವಿಷಯಗಳು ಸಹ ಇಂದು ಸುಲಭವಾಗಿ ಅರ್ಥವಾಗುತ್ತೆ. ನಿಮ್ಮ ಹಳೆಯ ಶಿಕ್ಷಕರು ಅಥವಾ ಮಾರ್ಗದರ್ಶಕರ ಸಲಹೆಯು ನಿಮ್ಮ ಜೀವನದ ಮುಚ್ಚಿದ ಬಾಗಿಲನ್ನು ತೆರೆಯುವ ಕೀಲಿ ಕೈ ಆಗಬಹುದು. ಇಲ್ಲಿ ಒಂದು ಗುಪ್ತ ವಿಚಾರವೆಂದರೆ, ಕನ್ಯಾ ರಾಶಿಯಲ್ಲಿ ಚಂದ್ರನು ಇರುವುದರಿಂದ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿಯು ಉತ್ತುಂಗದಲ್ಲಿ ಇರುತ್ತೆ. ಈ ಕಳೆದ 1 ವರ್ಷದಿಂದ ನಿಮ್ಮ ಬೆಳವಣಿಗೆಯನ್ನು ತಡೆಹಿಡಿದ ತಪ್ಪುಗಳನ್ನು ನೀವು ಇಂದು ಪತ್ತೆ ಹಚ್ಚುತ್ತೀರಿ. ಇಂದು ಯಾರದೋ ಜೊತೆ ವಾಗ್ವಾದಕ್ಕೆ ಇಳಿಯಬೇಡಿ. ಅದರಲ್ಲೂ ವಿಶೇಷವಾಗಿ ತಂದೆ ಅಥವಾ ತಂದೆಯ ಸಮಾನ ವ್ಯಕ್ತಿಗಳ ಜೊತೆ ಗೌರವದಿಂದ ನಡೆದುಕೊಳ್ಳಿ. ಈ ಯಶಸ್ಸಿನ ಮಹಾಸ್ಫೋಟ. ಈ ದಿನವು ಇಡೀ ವಾರದ ಅತ್ಯಂತ ಶಕ್ತಿಶಾಲಿ ದಿನವಾಗಿದೆ. ಚಂದ್ರನು ನಿಮ್ಮ ಕರ್ಮಭಾವವಾದ 10ನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ. ಮಕರ ರಾಶಿಯವರೇ, ಈಗ ನಿಮ್ಮ ಈ ಸೀಟ್ ಬೆಲ್ಟ್ ಧರಿಸಿಕೊಳ್ಳಿ, ಏಕೆಂದರೆ ಈ ಫೆಬ್ರವರಿ 7 ನಿಮ್ಮ ವರ್ಷಗಳಿಂದ ಕಾಯುತ್ತಿದ್ದ ದಿನವಾಗಿದೆ. 10ನೇ ಮನೆಯ ಅಧಿಪತಿ ಶನಿಯಾಗಿದ್ದು, ಆತ ಈಗ ನಿಮ್ಮ 3ನೇ ಮನೆಯಲ್ಲಿ ಕುಳಿತು ನಿಮಗೆ ಅಪಾರ ಧೈರ್ಯವನ್ನು ನೀಡುತ್ತಿದ್ದಾನೆ. ವೃತ್ತಿ ಜೀವನದಲ್ಲಿ ಸ್ಫೋಟ ಹೇಗೆ ಸಂಭವಿಸುತ್ತದೆ ಎಂದರೆ, ಇಂದು ನಾನು ಈ ಗಜಕೇಸರಿಯಂತಹ ಶುಭ ಶಕ್ತಿಯು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಕ್ರಿಯವಾಗಿರುತ್ತದೆ. ಹಲವು ತಿಂಗಳುಗಳಿಂದ ಬಾಕಿ ಉಳಿದಿದ್ದ ಬಡ್ತಿ ಅಥವಾ ಸಂಬಳದ ಹೆಚ್ಚಳದ ಬಗ್ಗೆ ಇಂದು ಶುಭ ಸುದ್ದಿ ಕೇಳಬಹುದು. ನೀವು ಹಿಂದೆಂದೋ ಕಳುಹಿಸಿದ್ದ ಈ ರೆಸ್ಯೂಮ್ಗೆ ಇಂದು ಪ್ರತ್ಯುತ್ತರ ಬರಬಹುದು. ಇದು ನಿಮ್ಮ ಹಣೆ ಬರಹವನ್ನೇ ಬದಲಿಸುವ ನಿಮ್ಮ ಕರೆಯಾಗಬಹುದು. ಅಧಿಕಾರ ಮತ್ತು ಜವಾಬ್ದಾರಿಯು ಇಂದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈ ವ್ಯಾಪಾರಸ್ಥರಿಗೆ ಇಂದು ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕುವ ದಿನ. ಈ ಸಾಫ್ಟ್ವೇರು, ಉತ್ಪಾದನೆ ಅಥವಾ ಕಬ್ಬಿಣದ ವ್ಯವಹಾರದಲ್ಲಿ ಇರುವವರಿಗೆ ಭರ್ಜರಿ ಲಾಭದ ಯೋಗ ಕೂಡ ಇದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಈ ಬ್ರ್ಯಾಂಡ್ ಹೆಸರು ಸದ್ದು ಮಾಡುತ್ತೆ. ಶನಿದೇವನ ಕೃಪೆಯಿಂದ ನೀವು ತೆಗೆದುಕೊಳ್ಳುವ ಯಾವುದೇ ರಿಸ್ಕ್ ಇಂದು ಯಶಸ್ವಿಯಾಗುತ್ತೆ. ಆದರೆ ಒಂದು ಎಚ್ಚರಿಕೆ, ನಿಮ್ಮ ಯಶಸ್ಸನ್ನು ಕಂಡು ನಿಮ್ಮ ಗುಪ್ತಶತ್ರುಗಳು ಸಕ್ರಿಯರಾಗಬಹುದು. ಅಂತಹ ಸಂದರ್ಭದಲ್ಲಿ ಆನೆ ನಡೆದಿದ್ದೇ ಹಾದಿ ಎಂಬಂತೆ ನೀವು ಶಾಂತವಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸಿ. ಮತ್ತು ಇದೇ ಈ ಫೆಬ್ರವರಿ 8 ಸ್ಥಿರತೆ ಮತ್ತು ಗೌರವ. ಶನಿ ನಿಮಗೆ ಈ ದಿನವು ಶನಿವಾರದ ದಿನ, ನಿಮ್ಮ ರಾಶ್ಯಾಧಿಪತಿ ಶನಿದೇವನ ದಿನ. ಕಳೆದ 2 ದಿನಗಳಲ್ಲಿ ಭಾರೀ ಶಕ್ತಿಯ ನಂತರ ಬರುವ ಈ ದಿನ ನಿಮ್ಮ ಯಶಸ್ಸನ್ನು ಸ್ಥಿರಸುಗೊಳಿಸುವ ದಿನ. ಚಂದ್ರನು 10ನೇ ಮನೆಯಲ್ಲಿ ಭದ್ರವಾಗಿ ನೆಲೆಸಿದ್ದಾನೆ. ಇಂದು ನಿಮಗೆ ಸಾರ್ವಜನಿಕ ವೇದಿಕೆಗಳಲ್ಲಿ ಅಥವಾ ಈ ಕಚೇರಿಗಳಲ್ಲಿ ಗೌರವ ಸಿಗುವ ಸಾಧ್ಯತೆ ತುಂಬ ಇದೆ. ನಿಮ್ಮ ಪರಿಶ್ರಮವನ್ನು ಈಗ ಜಗತ್ತು ಗುರುತಿಸುತ್ತೆ. ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದ ಹಿರಿಯ ಅಧಿಕಾರಿಗಳು ಇಂದು ನಿಮ್ಮ ಸಲಹೆಗಾಗಿ ಕಾಯುತ್ತಾರೆ. ಆರ್ಥಿಕವಾಗಿ ಇದು ಪ್ರಬಲ ದಿನ. ಇಂದು ನೀವು ನಿಮ್ಮ ಗಳಿಕೆಯನ್ನು ಆಸ್ತಿ ಅಥವಾ ಸ್ಥಿರಾಸ್ತಿಯ ಮೇಲೆ ಹೂಡಿಕೆ ಮಾಡಲು ನಿರ್ಧರಿಸುತ್ತೀರಿ. ಇದು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸುತ್ತೆ. ಹೊಸ ಕೌಶಲ್ಯಗಳನ್ನು ಕಲಿಯಲು ಬಯಸುವವರು ಇಂದು ಅದಕ್ಕೆ ಚಾಲನೆ ನೀಡಬಹುದು. ಈ ಮಕರ ರಾಶಿಯವರು ಕೆಲಸದ ಒತ್ತಡದಲ್ಲಿ ಕುಟುಂಬವನ್ನು ಮರೆಯುವುದುಂಟು. ಆದರೆ ಇಂದು ಸಂಜೆ ನಿಮ್ಮ ಕುಟುಂಬದ ಜೊತೆ ಸಮಯ ಕಳೆಯಿರಿ.
ಅವರ ಹಾರೈಕೆಗಳು ನಿಮ್ಮ ಯಶಸ್ಸಿಗೆ ರಕ್ಷಾ ಕವಚವಾಗಲಿದೆ. ಇಲ್ಲಿ ನಾವು ಈ ಪರಿಹಾರಗಳು ಮತ್ತು ಸೂಚನೆಗಳು ನೋಡೋದಾದರೆ, ಈ 3 ದಿನಗಳ ಅದ್ಭುತ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ನಿಮಗಾಗಿ ಕೆಲವು ಪ್ರಮುಖ ಪರಿಹಾರಗಳು ಇಲ್ಲಿವೆ. ಈ ಒಂದು ಪರಿಹಾರ ಫೆಬ್ರವರಿ ನೀವು 6, 7, 8ನೆಯ ದಿನ ನೀವು ಮಾಡಬೇಕಾಗಿರೋದು. ಶನಿವಾರದ ಸಂಜೆ ಮಣ್ಣಿನ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಅದರಲ್ಲಿ 2 ಲವಂಗಗಳನ್ನು ಹಾಕಿ ಈ ಅಶ್ವತ್ಥ ಮರದ ಕೆಳಗಡೆ ಹಚ್ಚಿ ಅಲ್ಲಿ ಕುಳಿತು ಓಂ ಪ್ರಾಂ ಪ್ರೀಂ ಪ್ರೋಂ ಸಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಮತ್ತು ಈ ಜಲಾರ್ಪಣೆ ಶನಿಯು ಮೀನರಾಶಿಯಲ್ಲಿ ಅಂದರೆ ಈ ಜಲತತ್ವದಲ್ಲಿ ಇರುವುದರಿಂದ ಪ್ರತಿದಿನ ಬೆಳಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಸೂರ್ಯ ದೇವರಿಗೆ ಮತ್ತು ಅಶ್ವತ್ಥ ಮರಕ್ಕೆ ಅರ್ಪಿಸಿ. ಮತ್ತು ಈ ಪಕ್ಷಿಗಳ ಸೇವೆ ನಿಮ್ಮ ವೃತ್ತಿ ಜೀವನದ ಅಡೆತಡೆಗಳನ್ನು ನಿವಾರಿಸಲು ಈ 3 ದಿನಗಳಲ್ಲಿ ಪಕ್ಷಿಗಳಿಗೆ 7 ಬಗೆಯ ಧಾನ್ಯಗಳನ್ನು ಈ ಸಪ್ತಧಾನ್ಯ ಆಹಾರವನ್ನಾಗಿ ನೀಡಿ. ಫೆಬ್ರವರಿ ನೀವು ಈ ಧರಿಸುವ ಬಟ್ಟೆ ಅಂದರೆ ಉಡುಪಿನಲ್ಲಿ ಆದಷ್ಟು ನೀವು ಈ ನೀಲಿ ಬಣ್ಣವಿರುವಂತೆ ನೋಡಿಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಹನುಮಾನ್ ಚಾಲೀಸ ಶನಿದೇವನ ಈ ಗೋಚಾರದ ಸಮಯದಲ್ಲಿ ಹನುಮಂತನ ಈ ಶರಣಾಗತಿಯಲ್ಲಿರುವುದು ನಿಮ್ಮ ಶತ್ರುಗಳ ನಾಶಕ್ಕೆ ದಾರಿದೀಪವಾಗುತ್ತೆ. ಮಕರ ರಾಶಿಯವರೇ, ನಿಮ್ಮ 10 ವರ್ಷಗಳ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಬಂದಾಯಿತು. ಶನಿಯು 3ನೇ ಮನೆಗೆ ಬಂದಾಗ ಎಲ್ಲವನ್ನ ಈ ಬಡ್ಡಿ ಸಮೇತ ಹಿಂತಿರುಗಿಸುತ್ತಾನೆ. ನಿಮ್ಮ ಕಣ್ಣು ಮತ್ತು ಮೆದುಳನ್ನು ತೆರೆದಿಡಿ. ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ವೃತ್ತಿ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಮತ್ತು ಈ ವೈಯಕ್ತಿಕವಾಗಿ ನಿಮ್ಮ ಏನೇ ಒಂದು ಮನಸ್ಸಿನಲ್ಲಿ ಈ ಒಂದು ಪ್ರಶ್ನೆ ಅನ್ನೋದು ಇದ್ದರೆ ನೀವು ಆದಷ್ಟು ಈ ಪರಿಹಾರಗಳನ್ನು ನಾನು ಈಗ ಮೇಲೆ ತಿಳಿಸಿರುವ ಈ ಒಂದು ಪರಿಹಾರಗಳನ್ನು ತಪ್ಪದೇ ಮಾಡಿಕೊಳ್ಳಿ. ಈ ಉಪಯುಕ್ತವಾದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಇದನ್ನು ಹೆಚ್ಚಾಗಿ ಮಕರ ರಾಶಿಯ ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ, ಯಾರೆಲ್ಲ ಮಕರ ರಾಶಿಯವರು ನಿಮಗೆ ಗೊತ್ತಿದ್ದಾರೆ ಅವ್ರಿಗೆ ಇದನ್ನು ಆದಷ್ಟು ಹೆಚ್ಚಾಗಿ ಅವರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ. ಏಕೆಂದರೆ ನಿಮ್ಮ ಒಂದು ಹಂಚಿಕೆಯು ಇನ್ನೊಬ್ಬರ ಜೀವನದಲ್ಲಿ ಈ ಬೆಳಕನ್ನು ತರಬಹುದು. ಹಾಗಾಗಿ ಆದಷ್ಟು ಈ ಕಠಿಣ ಪರಿಶ್ರಮ ಅನ್ನೋದು ನೀವು ಪಟ್ಟರೆ, ಏಕೆಂದರೆ ಶನಿ ಭಗವಾನನು ನಿಮ್ಮನ್ನು ಗಮನಿಸುತ್ತಿದ್ದಾನೆ ಎಂದರ್ಥ. ತುಂಬ ಕಠಿಣ ಪರಿಶ್ರಮ ಮಾಡ್ತಾ ಇದ್ದರೆ ಶನಿ ಭಗವಾನರ ಕೃಪೆಗೆ ನೀವು ಪಾತ್ರರಾಗ್ತೀರ. ನಿಮಗೆ ಯಾವುದೇ ಒಂದು ಈ ಅರ್ಧಾಷ್ಟಮ ಶನಿ ಆಗಿರ್ಬೋದು, ಸಾಡೆ ಸಾತಿ ಆಗಿರ್ಬೋದು, ಎಂತಹದ್ದೇ ಒಂದು ಶನಿಯ ಒಂದು ಕೋಪದಿಂದ ನೀವು ಹೊರಗಡೆ ಬರ್ತೀರ. ಶನಿಯ ಕೃಪೆಗೆ ನೀವು ಪಾತ್ರರಾಗ್ತೀರ, ಪ್ರಸನ್ನರಾಗ್ತೀರ. ಆದಷ್ಟು ನಾನು ಈ ಒಂದು ಪರಿಹಾರ ಹೇಳಿದ್ದೀನಲ್ಲ, ಅದನ್ನು ನೀವು ತಪ್ಪದೇ ಖಂಡಿತ ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ರಾಜಯೋಗ, ಧನಪ್ರಾಪ್ತಿ ಯೋಗ ಕೂಡಿ ಬರುತ್ತೆ. 2026 ಫೆಬ್ರವರಿ ತುಂಬಾ ಚೆನ್ನಾಗಿದೆ. ಆದಷ್ಟು ನೀವು ಹಿರಿಯರಿಗೆ ಗೌರವವನ್ನು ಕೊಡಿ. ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಅನ್ನ, ನೀರು, ಅಕ್ಕಿ ಕಾಳನ್ನು ಹಾಕಿ ಗೋಮಾತೆಗೆ ಮತ್ತು ಈ ನಾಯಿಗಳಿಗೆ ಗೋಮಾತೆಗೆ ನೀವು ಬುಧವಾರ ಅಂತ ಏನಿಲ್ಲ, ಎಲ್ಲ ವಾರಗಳು ನಿಮಗೆ ಏನು ಸಾಧ್ಯವಾಗುತ್ತೆ ಅದನ್ನು ಮೇವನ್ನು, ಹಸಿರು ಹುಲ್ಲನ್ನು ಹಾಕಿ ಈ ನಾಯಿಗಳಿಗೆ, ಬೀದಿ ನಾಯಿನೇ ಆಗಲಿ ಮನೆ ನಾಯಿನೇ ಆಗಲಿ, ಅದಕ್ಕೆ ನೀವು ಈ ಗೋಧಿ ಹಿಟ್ಟು, ಬೆಲ್ಲ ಇದನ್ನು ಸೇರಿಸಿ ಮಾಡಿ ಇದಕ್ಕೆ ಸ್ವಲ್ಪ 1 ಹಿಡಿ ಎಳ್ಳನ್ನು ಹಾಕಿ ತಿನ್ನಿಸೋದ್ರಿಂದ ಈ ಶನಿ ಭಗವಾನರು ತುಂಬಾ ಖುಷಿಪಟ್ಟು ನಿಮ್ಮ ಜೀವನದಲ್ಲಿ ಎಂತಹದ್ದೇ ದೊಡ್ಡ ಕಠಿಣ ಕಷ್ಟಗಳಿದ್ರೂ ಕೂಡ ಆ ಕಷ್ಟಗಳಿಂದ ಹೊರಬರಲಿಕ್ಕೆ ದಾರಿ ತೋರಿಸ್ತಾನೆ ಈ ಶನಿ ಭಗವಾನರು. ಹಾಗಾಗಿ ಆದಷ್ಟು ಈ ಮೃದುತ್ವದಿಂದ ನೀವು ಸೌಮ್ಯತೆಯಿಂದ ಈ ಹಠ ಅನ್ನೋದು ಬಿಟ್ಟಾಗ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಗೆಲುವು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ಈ ಒಂದು ಸರಳ ಪರಿಹಾರವನ್ನು ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.